ಚಿನ್ನಯ್ಯ ಬುರುಡೆ ಗ್ಯಾಂಗ್ನ ಕಹಾನಿ ಒಂದೆರಡಲ್ಲ. SIT ತನಿಖೆ ನಡೆಸ್ತಾ ಇರೋ ಹೊತ್ತಲ್ಲೇ ಸದ್ಯ ಮತ್ತೊಂದು ವಿಚಾರ ಬಯಲಾಗಿದೆ. ಬುರುಡೆ ಗ್ಯಾಂಗ್ ರಾಜ್ಯ ಸರ್ಕಾರದ ಕಣ್ಣಿಗೆ ಮಣ್ಣೆರಚ್ತಾ ಎಂಬ ಚರ್ಚೆ ಹುಟ್ಟುಹಾಕಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳೇ ಸತ್ಯ ಗೊತ್ತಿತ್ತು, ಏನೋ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಟೀಮ್ಗೆ ಸುಪ್ರೀಂ ತಪರಾಕಿ. ಮಾಹಿತಿ ಮುಚ್ಚಿಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿತ್ತ ಗ್ಯಾಂಗ್. ಧರ್ಮಸ್ಥಳ ಬುರುಡೆ ಕಹಾನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ. ಬುರುಡೆ ಚಿನ್ನಯ್ಯ ಜೈಲುವಾಸದಲ್ಲಿರೋ ಹೊತ್ತಲ್ಲೇ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಬುರುಡೆ ಗ್ಯಾಂಗ್ ರಾಜ್ಯ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ SIT ರಚನೆಗೆ ಒತ್ತಡ ಹಾಕಿತ್ತ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲೇ ವಜಾಗೊಂಡಿರೋ ಕೇಸ್ ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡದೆ ಯಾಮಾರಿಸಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ವಿಷಯ ಏನು ಅಂದ್ರೆ ಆಗಿನ್ನೂ SIT ರಚನೆನೇ ಆಗಿರಲಿಲ್ಲ. ರಾಜ್ಯ ಸರ್ಕಾರದ ಮುಂದೆ ಧರ್ಮಸ್ಥಳ ಪ್ರಕರಣದ ಪ್ರಸ್ತಾಪವೂ ಇರಲಿಲ್ಲ. ಆಗಲೇ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಹಿರಿಯ ವಕೀಲ KV ಧನಂಜಯ್ ಮೂಲಕ ಪ್ರತಿವಾದಿಗಳ ವಿರುದ್ಧ ಯಾವುದೇ ಮನವಿ ಇಲ್ಲದೆ FIR ಇಲ್ಲದೆ BIL ಸಲ್ಲಿಸಲಾಗಿತ್ತು. ಆದರೆ ಈ ಅರ್ಜಿ ನಿಷ್ಫಲ ಅಂತ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಧರ್ಮಸ್ಥಳ ಕೇಸ್ ಬಗ್ಗೆ ಬುರುಡೆ ಮ್ಯಾನ್ ಚಿನ್ನಯ್ಯ ಹಿಂದಿದ್ದ ಟೀಮ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಚಿನ್ನಯ್ಯನ ಮೂಲಕ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತು. 1995ರಿಂದ 2004ರವರೆಗಿನ ಪ್ರಕರಣಗಳ ತನಿಖೆ ಕೋರಿ ಅರ್ಜಿ ಸಲ್ಲಿಸಿದ್ರು. ಆದರೆ ವಿಳಂಬ ಮತ್ತು ಲೋಪದ ಕಾರಣ ನೀಡಿ ಮೇ 5, 2025ರಂದೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು. ಇದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್, ಪೈಸಾ ಇಂಟ್ರೆಸ್ಟ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರೆದು ತಪರಾಕಿ ಹಾಕಿತ್ತು. ನ್ಯಾಯಮೂರ್ತಿ BV ನಾಗರತ್ನ, ನ್ಯಾಯಮೂರ್ತಿ ಸತೀಶ್ ಚಂದ್ರ ಶರ್ಮಾ ಅವರಿದ್ದ ಪೀಠ ವಜಾಗೊಳಿಸಿತು. BIL ವಜಾಗೊಂಡಿದ್ದರೂ ವಿಷಯ ಮುಚ್ಚಿಟ್ಟು ತನಿಖೆಗೆ ಮನವಿ. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಮುಖಭಂಗವಾಗಿದೆ. ಇದಾದ ಬಳಿಕ ಚಿನ್ನಯ್ಯನಿಗೆ ಮಾಸ್ಕ್ ಹಾಕಿ ಬುರುಡೆ ಕೊಟ್ಟು ಕಳಿಸಿದ್ದ ಟೀಮ್ ಕೆಳಹಂತದ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಸುಪ್ರೀಂನಲ್ಲಿ ಅರ್ಜಿ ವಜಾಗೊಂಡಿದ್ದ ವಿಷಯ ಮುಚ್ಚಿಟ್ಟು SIT ತನಿಖೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ರು ಎನ್ನಲಾಗ್ತಿದೆ. ಸುಪ್ರೀಂ ಕೋರ್ಟ್ BIL ತಿರಸ್ಕರಿಸಿದ ವಿಚಾರವಾಗಿ ಮಾತನಾಡಿದ ಹೋರಾಟಗಾರ ಗಿರೀಶ್ ಮಠಣ್ಣನವರ್, 2 ಕಾರಣ ಕೇಳಿ ಸುಪ್ರೀಂ ಕೋರ್ಟ್ ಅರ್ಜಿ ತಿರಸ್ಕಾರ ಮಾಡಿದೆ ಅಂದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅಲ್ಲ ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದ್ರು. 2 ಕಾರಣವನ್ನು ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIRನ ದಾಖಲೆ ಮಾಡಬೇಕು. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಇದೆ ಅನ್ನೋದು DCM DK ಅವರ ಹಳೆ ಮಾತು. ಇದೇ ಮಾತನ್ನ ಸದ್ಯ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪಿಸಿದ್ದಾರೆ. DK ಆಗ್ಲೇ ಷಡ್ಯಂತ್ರ ಅಂದಿದ್ರು, ಅವರಿಗೆ ಮೊದಲೇ ಸತ್ಯ ಗೊತ್ತಿತ್ತು ಅಂತ ಚೆಕ್ ಮೇಟ್ ಇಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ DCM DK ಸರ್ಕಾರಕ್ಕೆ ತಡವಾಗಿ ವಿಚಾರ ಗೊತ್ತಾಗಿದೆ ಅಂದಿದ್ದಾರೆ. ಸರ್ಕಾರದ ಒಳಗಡೆ ಇರೋರಿಗೆ ಸಹಜವಾಗಿ ಗೊತ್ತಿರುತ್ತೆ. ಉಪಮುಖ್ಯಮಂತ್ರಿಗಳೇ ಸತ್ಯ ಗೊತ್ತಿತ್ತು ಅಂತ ಇದರಿಂದ ಈಗ ಬೆಳಕಿಗೆ ಬಂದಂಗೆ ಆಗ್ತದೆ. ಯಾಕಂತಂದ್ರೆ ಹಲವು ಬಾರಿ ಇದರ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ ಅಂತ ಅವರೇ ಹೇಳಿದ್ರು. ಆ ದೃಷ್ಟಿಯಿಂದ BIL ವಜಾಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಇಷ್ಟೇ ಅಲ್ಲ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಷಡ್ಯಂತ್ರದ ತಮ್ಮ ಹಳೆ ಮಾತಿಗೆ ಈ ಬೆಳವಣಿಗೆಯನ್ನ ತಳಕು ಹಾಕಿದ್ದಾರೆ. ಆದರೆ ಸಚಿವ ಸಂತೋಷ್ ಲಾಡ್ SIT ರಚನೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂದಿದ್ದಾರೆ. ಏನೋ ಒಂದು ಷಡ್ಯಂತ್ರ ಇದೆ. ಧರ್ಮಸ್ಥಳದ ಮೇಲಿನ ವಿಶ್ವಾಸ, ಪೂಜ್ಯರ ಮೇಲಿನ ವಿಶ್ವಾಸ ಕಡಿಮೆ ಮಾಡಬೇಕಂತ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾವು ಕೂಡ ಹೇಳ್ತಾ ಇದ್ವಿ. SIT ಮಾಡಲಿಕ್ಕೆ 1-2 ಕಾರಣಗಳಿದೆ. ಒಂದು, ಅದಿದ್ರೂ ಕೂಡ ದೇರ್ ಇಸ್ ಅ ಕೋರ್ಟ್ ಇಂಟರ್ವೆನ್ಷನ್ ಹಿಯರ್. SIT ನನ್ನ ಪ್ರಕಾರ ವಜಾ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಅ ಪಬ್ಲಿಕ್ ಲಿಟಿಗೇಷನ್ ಕೇಸ್ ಅಂತೇಳಿ. ಬಟ್ ಸುಪ್ರೀಂ ಕೋರ್ಟ್ ಶುಡ್ ನಾಟ್ ಮೇಕ್ SIT ಅಂತ ಏನು ಹೇಳಿಲ್ಲಮ್ಮ. ಈ ಬೆಳವಣಿಗೆಗಳ ನಡುವೆ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿದ್ದ ಕೇಸ್ ತನಿಖೆ ಪ್ರಗತಿ ಹಂತದಲ್ಲಿದೆ. ಹೀಗಾಗಿ SIT ತನಿಖೆ ಮುಂದುವರಿಸಲು ಸರ್ಕಾರ ಒಲವು ತೋರಿದೆ. ಅಷ್ಟೇ ಅಲ್ಲ, ತನಿಖೆಯನ್ನ ಚುರುಕುಗೊಳಿಸುವಂತೆ SIT ಮುಖ್ಯಸ್ಥ ಪ್ರಣವ್ ಮೊಹಂತಿಗೆ ಸರ್ಕಾರ ಸೂಚನೆ ನೀಡಿದೆ. ಅಷ್ಟೇ ಅಲ್ಲ, ಷಡ್ಯಂತ್ರದ ಹಿಂದೆ ಇರುವವರನ್ನ ಪತ್ತೆ ಹಚ್ಚುವಂತೆ ಹೇಳಿದೆ.
ಮತ್ತೊಂದು ಕಡೆ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿದ್ದು ನ್ಯಾಯಾಧೀಶರ ಮುಂದೆ BNSS 183 ಅಡಿ ಚಿನ್ನಯ್ಯನ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಇನ್ನು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿದ 7 ಬುರುಡೆ ಜೊತೆಗೆ ಆದಿಶೇಷ ನಾರಾಯಣ ಎಂಬುವವರ DL ಪತ್ತೆಯಾಗಿತ್ತು. ತುಮಕೂರಿನಿಂದ ಆದಿಶೇಷ ಅವರ ಕುಟುಂಬ ಕರೆಸಿದ SIT ಮಾಹಿತಿ ಸಂಗ್ರಹಿಸಿದೆ. 2013 ಅಕ್ಟೋಬರ್ 2ರಿಂದ ಆದಿಶೇಷ ನಾರಾಯಣ ನಾಪತ್ತೆಯಾಗಿದ್ರು ಅಂತ ಕುಟುಂಬ ಕಣ್ಣೀರಿಟ್ಟಿದೆ. ಧರ್ಮಸ್ಥಳದಿಂದ ಪೃಥ್ವಿರಾಜ್ ಜೊತೆ ರಮೇಶ್, TV9 ಬೆಂಗಳೂರು.